ಈಗ ಜಿಮ್ಗೆ ಹೋಗೋದು ಮಸಲ್ ಮಾಸ್ ಚೆನ್ನಾಗಿ ಮಾಡ್ಕೋಬೇಕು ಅಂತ ಪ್ರೋಟೀನ್ ಶೇಕ್ಗಳು ಕುಡಿತಾರೆ. ಪ್ರೋಟೀನ್ ಶೇಕ್ ಜೊತೆ ನ್ಯಾಚುರಲ್ ಆಗಿ ಮೊಟ್ಟೆಯನ್ನು ನಾವು ತಿಂತಾ ಬಂದರೆ ಹಾಫ್ ಬಾಯ್ಲ್ಡ್ ಮಾಡ್ಕೋತಾರೆ, ಇನ್ನು ಕೆಲವರು ಅದನ್ನು ಬುರ್ಜಿ ಮಾಡ್ಕೋತಾರೆ. ಹಾಫ್ ಬಾಯ್ಲ್ಡ್ ಒಳ್ಳೇದಲ್ಲ, ಈ ಬುರ್ಜಿ ಎಲ್ಲ ಆದಾಗ ಬೆಂದೋಗುತ್ತದೆ. ಆಮೇಲೆ ಇನ್ನೊಂದು, ಈಗ ಕೋಳಿ ಜೊತೆಗೆ ಟರ್ಕಿ ಕೋಳಿ ಅಂತಾರಲ್ಲ, ಒಂದು ಮೊಟ್ಟೆಯಲ್ಲಿ 1,000 ಡಿಫ್ರೆಂಟ್ ಪ್ರೋಟೀನ್ ಇದೆ. ನಾವು ಮುಟ್ಟದೇ ಇಲ್ಲ, ನಮಗೆ ಮೊಟ್ಟೆ ಕಂಡ್ರೆ ಆಗಲ್ಲ ಅನ್ನೋರು, ಅವ್ರಿಗೂ ಈ ಅಂಶಗಳು ಬೇಕಲ್ವ, ಅವ್ರು ಏನು ಮಾಡಬೇಕು? ಎಂಟೈರ್ ಮೊಟ್ಟೆನ ನೀವು ತಿಂದರೆ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ತಗೊಂಡಷ್ಟೇ ನಮಸ್ಕಾರ ಸ್ನೇಹಿತರೆ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಬ್ರಿ ಶಕ್ಕಿ. ಇವತ್ತು ನಾನು ಮಾತಾಡ್ಬೇಕು ಅಂದ್ಕೊಂಡ್ರೆ ವಿಚಾರ ಏನಂದರೆ, ನಾವು ಮುಂಚೆ ಕೂಡ ಮಾತಾಡಿದ್ದೀವಿ, ಅದುವೇ ಮೊಟ್ಟೆ. ಈ ಮೊಟ್ಟೆ ಅನ್ನೋದು ಅಥವಾ ಎಗ್ ಅನ್ನೋದು ಅಥವಾ ತತ್ತಿ ಅನ್ನೋದು, ಕೋಳಿ ಮೊಟ್ಟೆ ನಾವು ಮಾತಾಡ್ತಿರೋದು, ಅದು ಆರೋಗ್ಯಕ್ಕೆ ಹೇಗೆ ಪೂರಕ, ಯಾಕೆ ನಾವು ಮೊಟ್ಟೆನ ತಿನ್ನಬೇಕು, ಅದರಲ್ಲಿ ಏನಿದೆ ಅಂಥ ಅಂಶಗಳು, ಈ ವಿಚಾರವಾಗಿ ಮಾತಾಡಲು ಪ್ರೊಫೆಸರ್ ಮಾಲಿನಿ ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಮೇಡಮ್, ದಿನಕ್ಕೆ ಒಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ ನಮ್ಮ ಸರ್ಕಾರ ಒಂದು ಟ್ಯಾಗ್ಲೈನ್ ಕೊಟ್ಟಿದೆ. ಹಿಂದಿನಲ್ಲೂ ಕೂಡ ಏನೋ ಅದೇ ಥರ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಪರಿಪೂರ್ಣ ಆಹಾರ, ಮೊಟ್ಟೆ ಅಂದರೆ ಪರಿಪೂರ್ಣ ಆಹಾರ ಅನ್ನೋ ಮಾತನ್ನು ಕೂಡ ಹೇಳೋದು ನೋಡಿದ್ವಿ. ಆದರೆ ವೆಜಿಟೇರಿಯನ್ಸ್ಗೆ ಮೊಟ್ಟೆ ಅಂದರೆ ಅದು ನಾನ್ ವೆಜಿಟೇರಿಯನ್. ಹೀಗಾಗಿ ಆ ಥರ ಮಡಿವಂತಿಕೆ ಇರೋರು ತೊಂದರೆ ಇಲ್ಲ, ತಿಂದೇ ಇರಬಹುದು. ಆದರೆ ಒಂದ್ಸಲ ನೋಡಿ, ವಿಡಿಯೋ ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕೆ ನಮ್ಮ ಮನೇಲಿ ಕೂಡ ಮೊಟ್ಟೆ ತಿಂದವರು ತುಂಬ ಜನ ಇದ್ದಾರೆ. ಸೊ ಮೊಟ್ಟೆ ಅನ್ನೋದು ಹೇಗೆ ಇದು ಆರೋಗ್ಯಕ್ಕೆ ಪೂರಕ, ಏನಿದೆ ಅದರಲ್ಲಿ, ಮತ್ತು ಈಗ ನಮ್ಗೆ ಏನು ಸಿಗ್ತಾ ಇದೆ ಮೊಟ್ಟೆಗಳು, ಪೌಲ್ಟ್ರಿ ಫಾರ್ಮಿಂದ ಬರುವಂಥ ಮೊಟ್ಟೆಗಳು, ಅವು ಕೂಡ ಅಂದರೆ ನಾಟಿ ಕೋಳಿಯ ಮೊಟ್ಟೆಗಳಷ್ಟೇ ಒಳ್ಳೆಯದಾ, ಹೇಗೆ, ಈ ಎಲ್ಲ ಡೌಟ್ಗಳು ನಮ್ಮ ಮನಸ್ಸಲ್ಲಿದೆ. ದಯವಿಟ್ಟು ಸರ್, ಮೊಟ್ಟೆ ಅಂತ ಅಂದ ತಕ್ಷಣ ನನಗೆ ಸಾಮಾನ್ಯವಾಗಿ ಜ್ಞಾಪಕ ಬರೋಂಥದ್ದು, ಬಹಳಷ್ಟು ಜನ ಮೊಟ್ಟೆ ತಿನ್ಬೇಕಾದ್ರೆ ಏನು ಮಾಡ್ತಾರೆ, ಮೊಟ್ಟೆಯ ಹೊರಗಡೆ ವೈಟ್ ಇರುತ್ತಲ್ಲ, ಬಿಳಿ ಭಾಗ ತಿಂದು ಆ ಎಲ್ಲೋ ಇರುತ್ತೆ ಮಧ್ಯದ ಭಂಡಾರ ಅಂತಾರಲ್ಲ, ಅದನ್ನು ತಿನ್ನೋದಿಲ್ಲ. ಬಹಳಷ್ಟು ಜನ ನಾನು ನೋಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಕೊಲೆಸ್ಟ್ರಾಲ್ ಅಂತಾರೆ. ಆದರೆ ನೈಸರ್ಗಿಕವಾಗಿ ನಿಸರ್ಗದಲ್ಲಿರುವ ಅತ್ಯಂತ ಪರಿಪೂರ್ಣವಾದ ಮಲ್ಟಿ ವಿಟಮಿನ್ ಏನಾದ್ರು ಇದ್ದರೆ ಅದು ಮೊಟ್ಟೆ ಅಂತಲೇ ಹೇಳ್ಬೋದು. ಅಂದರೆ ಆ ಭಾಗದಲ್ಲಿ ಎಲ್ಲ ಎಂಟೈರ್ ಮೊಟ್ಟೆನ ನೀವು ತಿಂದರೆ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ತಗೊಂಡಷ್ಟೇ ನಿಮಗೆ ಅನುಕೂಲ ಆಗುತ್ತೆ. ಈಗ ಪ್ರತಿದಿನ ಎಲ್ಲ ಹೇಳ್ತಾರೆ ನೋಡಿ, ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ತಾರೆ, ಎಲ್ಲ ತಗೊಂತೀವಿ. ಆದರೆ ನೀವು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ತಗೊಳ್ಳೋ ಬದಲು ದಿನಕ್ಕೊಂದೊಂದು ಮೊಟ್ಟೆನ ತಿಂದರೆ ನೈಸರ್ಗಿಕವಾಗಿ ನಿಮಗೆ ಮಲ್ಟಿ ವಿಟಮಿನ್ನ ಕೊಡುವಂತಹದ್ದು ಮೊಟ್ಟೆ ಅಂತ ಅನ್ಬೋದು. ಹಾಗಾಗಿ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತಿದೆಯಲ್ಲ, ಪರಿಪೂರ್ಣ ಆಹಾರ ಅಂದ್ರಲ್ಲ, ಅದು ನಿಜವಾಗ್ಲೂ ವೈಜ್ಞಾನಿಕ ದೃಷ್ಟಿಕೋನದಿಂದ ಆ ವಾಕ್ಯ ಏನು ಅವರು ಹೇಳಿಕೊಟ್ಟಿರೋದು ಹೇಳಿಕೆ ಸರಿಯಾಗಿದೆ ಅಂತ ಹೇಳ್ಬಹುದು. ಮಕ್ಕಳಿಗೆ ಅವರು ಏನೂ ತಿಂತಾ ಇಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂದರೆ 2 ಮೊಟ್ಟೆಗಳನ್ನು ತಿನ್ನಿಸಿದ್ರೆ ಅವರ ದೇಹಕ್ಕೆ ಏನು ಪೋಷಕಾಂಶಗಳು ಬೇಕು ಎಲ್ಲ ಅವರಿಗೆ ಸಂಪೂರ್ಣವಾಗಿ ದೊರಕುತ್ತೆ. ಈಗ ಬ್ಯಾಚುಲರ್ಸ್ ಇರ್ತಾರೆ, ಅವ್ರಿಗೇನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ 1 ಮೊಟ್ಟೆ, 1 ಲೋಟ ಹಾಲು, 1 ಬಾಳೆಹಣ್ಣು ಈ ಥರದ ಸೇವನೆ ಮಾಡಿದ್ರೂ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಅವ್ರಿಗೆ ಏನೇನು ಬೇಕು ಅವರ ದೇಹಕ್ಕೆ ಎಲ್ಲದನ್ನು ಅವರಿಗೆ ಪೋಷಕಾಂಶಗಳು ದೊರಕುತ್ತೆ. ಹಾಗಾದರೆ ಮೊಟ್ಟೆಯಲ್ಲಿ ಏನಿದೆ ಅಂತ ನಾವು ನೋಡೋದಾದರೆ, ಪಿ ಜಿ ಓದಬೇಕಾದ್ರೆ ನೀವೇನಾದ್ರೂ ನಮಗೆ ಸಿಕ್ಕಿದ್ರೆ ನಾವು ಮೊಟ್ಟೆ ತಿಂತಿದ್ವಿ. ಈಗ ಯಾಕೆಂದ್ರೆ ಈ ಫೋಟೋಗಳು ನೋಡಿದಾಗ ನಾವು ಸೇಮ್ ಭಿಕ್ಷುಕರ ಥರನೇ ಇದೀವಿ. ಅಂದ್ರೆ ಅಷ್ಟು ತೆಳ್ಳಗೆ, ನಾನೊಬ್ಬನೇ ಅಲ್ಲ, ಎಲ್ಲ ಹೇಳ್ತಿರೋದು, ಒಂದು ಕೋಲಿಗೆ ಬಟ್ಟೆ ಹಾಕಿದ್ರೆ ಅಷ್ಟು ನಾವು ಹಂಗೆ, ಅಂದ್ರೆ ಗಲ್ಲೆ ಒಳಗಡೆ ಹೋಗಿದೆ, ಒಂಥರ ಕ್ರಿಮಿನಲ್ ಥರ, ಒಂಥರ ಕೈದಿ ಥರ ಎಲ್ಲ ಕಾಣ್ತೀವಿ ನಾವು. ಅಂದ್ರೆ ನಾನು ಹಂಗೆ ಕಾಣ್ತೀನಿ. ಯಾಕೆಂದ್ರೆ ನಮಗೆ ಮನೆಯಿಂದ ಹೊರಗಡೆ ಇದ್ವಲ್ಲ, ಮೆಸ್ ಊಟ ಮಾಡ್ತಿದ್ವಿ. ಅಂದ್ರೆ ಏನು ಹಾಲಿರ್ಲಿಲ್ಲ, ಮೊಟ್ಟೆ ಇರ್ಲಿಲ್ಲ, ಏನೂ ಇರಲಿಲ್ಲ, ಅಂದ್ರೆ ಪೋಷಕಾಂಶಗಳೇ ಇರಲಿಲ್ಲ. ಬರೀ ಒಂದು ಚಪಾತಿ ಮೇಲೆ ಅದೊಂದು ಯಾವುದೊಂದು ದೊಡ್ಡ ಚನಾ ಅಂತ ಬರ್ತಲ್ಲ, ಚನಾದೊಂದು ಪಲ್ಯ ಇರೋದು, ಬಿಟ್ರೆ ಅನ್ನ ಸಾಂಬಾರು. ಸೊ ಇಟ್ ವಾಸ್ ಆ ಥರ. ಶಾಲ್ಮಲಾ ಹಾಸ್ಟೆಲ್ ನೆನಪಿಗೆ ಬರ್ತಾ ಇದೆ ನನಗೆ, ಕರ್ನಾಟಕ. ಈಗ ನೋಡಿ, ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಮನೆಯಿಂದ ಹೊರಗಡೆ ಇರ್ತಾರೆ ಅಂಥವ್ರಿಗೆ ಅದನ್ನೇ ಹೇಳೋದು. ಏಕೆ ಅಂತಂದರೆ ತುಂಬ ವೀಕ್ ಇರ್ತಾರೆ ನೋಡಿ. ನೀವೇನು ಮಾಡಬೇಡಿ, ಹಾಸ್ಟೆಲ್ ಊಟ ತುಂಬ ಚೆನ್ನಾಗಿರೋದಿಲ್ಲ, ಎಲ್ಲ ಕಡೆ ಅದೊಂದು ಕಂಪ್ಲೇಂಟ್ ಇದೆ ಅಲ್ವಾ, ಅಷ್ಟು ಚೆನ್ನಾಗಿರೋದಿಲ್ಲ. ಮನೆಯದು ಕಂಪೇರ್ ಮಾಡ್ತೀವಿ ನಾವು, ಹಾಸ್ಟೆಲ್ದು ಮನೆ ಕಂಪೇರ್ ಮಾಡಿದಾಗ ನ್ಯಾಚುರಲ್ ಆಗಿ ಹಾಸ್ಟೆಲ್ ಊಟ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಹೇಳೋದು, ಒಂದಷ್ಟು ಡೇಟ್ಸ್ ಇಟ್ಕೊಳ್ಳಿ, ದಿನ ಒಂದು ಸ್ವಲ್ಪ ಡೇಟ್ಸ್ ತಗೊಳ್ಳಿ, ದಿನ ಮೊಟ್ಟೆ ತಿನ್ನಿ, ಒಂದು ಲೋಟ ಹಾಲು ಕುಡೀರಿ. ಹಾಲು ಸಿಕ್ಕುತ್ತೆ, ಟೆಟ್ರಾ ಪ್ಯಾಕ್ ತಂದು ಇಟ್ಕೊಂಡ್ರೆ ನೀವು ಆರಾಮಾಗಿ ಅದನ್ನ ಕುಡಿಬೋದು. ಬಾಳೆಹಣ್ಣಂತೂ ಆರಾಮಾಗಿ ಸಿಕ್ಕುತ್ತೆ. ಬಾಳೆಹಣ್ಣು ಏನು ಒಂದು ಸೀಸ್ನಲ್ ಫ್ರೂಟ್ ಇರುತ್ತೆ, ಇಷ್ಟರಲ್ಲಿ ನೀವು ಆರಾಮಾಗಿ ಏನೂ ಒಂದು ಬೇರೆ ಜಾಸ್ತಿ ಖರ್ಚು ವೆಚ್ಚ ಇಲ್ಲದಂತೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ
ಕಾಪಾಡ್ಕೊಳ್ಬಹುದು ಅಂತೇಳಿ. ಬಹಳಷ್ಟು ಜನ ನನ್ನ PhD ಸ್ಟೂಡೆಂಟ್ಸು ಹೊರಗಡೆ ಮನೆಯಿಂದ ಹೊರಗಡೆ ಇರೋರು ಇದ್ದಾರೆ. ಅವ್ರಿಗೆಲ್ಲ ನಾನು ಅದೇ ಹೇಳೋದು, ಒಂದಷ್ಟು ದಿನ ಮೊಟ್ಟೆ, ಅದಂತೂ ಈಗ ಮೊಟ್ಟೆ ಬೇಯಿಸೋಕ್ಕೆ ತುಂಬ ಸುಲಭ. ಈಗ ಎಲೆಕ್ಟ್ರಿಕ್ ಒಂದು ಇದು ಸಿಗುತ್ತೆ ಬಾಯ್ಲರ್ದು, ಅದರೊಳಗಡೆ ಹಾಕಿದ್ರೆ 2 ನಿಮಿಷಕ್ಕೆ ಮೊಟ್ಟೆ ಬೆಂದು ಹೋಗ್ಬಿಡುತ್ತೆ. ಹಾಗಾಗಿ ಮೊಟ್ಟೆ ಒಂದು ಪರಿಪೂರ್ಣವಾದ ಆಹಾರ. ಕಾರಣ ಏನಂತಂದರೆ ಅದರಲ್ಲಿ ಏನೇನಿದೆ ಅಂತ ನಾವು ನೋಡೋದಾದರೆ ಕೊಲಿನ್ ಅನ್ನೋದು ಒಂದು ಭಾಳ ಮುಖ್ಯವಾದ ಒಂದು ಪ್ರೋಟೀನ್ ಇದೆ. ಆಮೇಲೆ ವಿಟಮಿನ್, ಎಲ್ಲ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ ಅಂತ ಕರಿತೀವಿ. ವಿಟಮಿನ್ A, D, E, K ಇಷ್ಟು ವಿಟಮಿನ್ಗಳಿದೆ ಅದರಲ್ಲಿ. ಅಷ್ಟು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ನಿಮಗೆ ಮೊಟ್ಟೆಯಲ್ಲಿ ಸಿಕ್ಕುತ್ತೆ. ಕೊಲಿನ್ ಸಿಕ್ಕುತ್ತೆ. ಕೊಲಿನ್ ತುಂಬ ರಿಚ್ ಇದೆ, ಜಾಸ್ತಿ. ಒಂದು 1800 to 1200 mg ಕೋಲಿನ್ ಒಂದು ಮೊಟ್ಟೆಯಲ್ಲಿ ನಿಮಗೆ ಸಿಗುತ್ತೆ. ಕೊಲಿನ್ ಅಂದರೆ ಪ್ರೋಟೀನ್. ಅದು ತುಂಬ ನಿಮಗೆ ಅಸಿಟೈಲ್ ಕೊಲಿನ್ ಅಂತ ನಮ್ಮ ನರಕೋಶದಲ್ಲಿ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಇದೆಯಲ್ಲ, ಅದಕ್ಕೆ ಬೇಕಾಗಿರುವಂಥದ್ದು ಕೊಲಿನ್. ಇದು ಅದು ಮೊಟ್ಟೆಯಲ್ಲಿದೆ. ಹಾಗಾಗಿ ಮತ್ತು ವಿಟಮಿನ್ B12 ನಿಮಗೆ ಯಥೇಚ್ಛವಾಗಿ ಮೊಟ್ಟೆಯಲ್ಲಿ ಸಿಗುತ್ತೆ. ಜಿಯೋಝ್ಯಾಂಥಿನ್ನು, ಲ್ಯೂಸಿನ್ನು, ಲ್ಯೂಟಿನ್, ಜಿಂಕ್, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್, ನೀವು ಏನೇನು ಕೇಳ್ತೀರಾ ಎಲ್ಲದು ಮೊಟ್ಟೆಯಲ್ಲಿ ಸಿಗುತ್ತೆ. ನಿಮ್ಮ ಮೊಟ್ಟೆಯಲ್ಲಿ ಇದೆಲ್ಲದು ಇರೋದ್ರಿಂದ ಮೊಟ್ಟೆ ಒಂದು ಪರಿಪೂರ್ಣವಾಗಿ ನಿಮ್ಗೆ ಎಲ್ಲದು ಮಲ್ಟಿವಿಟಮಿನ್ ಅಂತ ಅಂದೆ. ಎಲ್ಲ ವೈಟಮಿನ್ಸ್ಗಳು, ಬಹಳಷ್ಟು ಮಿನರಲ್ಸ್ಗಳು, ಟ್ರೇಸ್ ಎಲಿಮೆಂಟ್ಗಳು. ಏನಕ್ಕೆ ಮೊಟ್ಟೆ ಅಷ್ಟೊಂದು ಪೌಷ್ಟಿಕದಾಯಕ ಅಂದರೆ ಅದರಿಂದ ಒಂದು ಜೀವ ಹುಟ್ಟ ಅಂಥದ್ದು. ನಾವು ಅದನ್ನು ಯೋಚನೆ ಮಾಡಬೇಕು. ಕಂಪ್ಲೀಟ್ ಪ್ಯಾಕೇಜು. ನೆಕ್ಸ್ಟು ಆ ಭ್ರೂಣ ಅಲ್ಲಿ ಬೆಳವಣಿಗೆ ಆಗಬೇಕು. ಒಂದು ಜೀವಿಯ ಉಗಮ ಆಗಬೇಕು, ಬೆಳವಣಿಗೆ ಆಗಬೇಕು ಅಂದರೆ ಒಂದು ಜೀವಕ್ಕೆ, ಲೈಫ್ ಫೋರ್ಸ್ಗೆ ಏನೇನು ಅಂಶಗಳು ಬೇಕು ಎಲ್ಲ ಮೊಟ್ಟೆಯಲ್ಲಿದೆ ನಿಮಗೆ. ಸೊ ಹಾಗಾಗಿ ಮೊಟ್ಟೆ ಅತ್ಯಂತ ಪೌಷ್ಟಿಕದಾಯಕ ಆಹಾರ ಅಂತ ನಾವು ಹೇಳ್ಬೋದು. ಆಮೇಲೆ ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ ಮೊಟ್ಟೆ ಬಗ್ಗೆ ಬಹಳಷ್ಟು ಜನ ಡಾಕ್ಟರ್ ಅಂಜನಪ್ಪ ಮಾತಾಡಿದ್ದಾರೆ ಅಂದರೆ ಅದು ಹೊರತಾಗಿ ನಾನು ಮಾತಾಡೋದು. ಏಕೆಂದರೆ ಸೈಂಟಿಫಿಕ್ ಆಗಿ ಏನೇನು ಮಾಲಿಕ್ಯುಲರ್ ಮೆಕ್ಯಾನಿಸಮ್ ನಡೆಯುತ್ತೆ ಅಂತ ನಾವು ನೋಡೋದಾದರೆ, ಮೊಟ್ಟೆ ಈಗ ಜಿಮ್ಗೆ ಹೋಗೋರಿಗೆ ಫಸ್ಟ್ ಹೇಳೋದು ದಿನಕ್ಕೆ 6 ಮೊಟ್ಟೆ ತಿನ್ನಿ ಅಂತಂತಾರೆ. ಅವರು ವಿತ್ ಅದು ಮಧ್ಯದ್ದು ಯೆಲ್ಲೋ ಕಲರ್ ಇರುತ್ತಲ್ಲ ಅದ್ರ ಸಮೇತ ತಿಂತಾರೆ ಅವರು. ಬೇಯಿಸಿದ ಮೊಟ್ಟೆಗಳು ಅಥವಾ ಅದನ್ನು ಎಗ್ ಬುರ್ಜಿ ಏನಾದರೂ ಮಾಡ್ಕೊಂಡು ಒಂದು 6 ಮೊಟ್ಟೆಗಳು ಮಿನಿಮಮ್ ತಿಂತಾರೆ. ಕಾರಣ ಏನಂದರೆ ಸ್ನಾಯುಗಳ ಬೆಳವಣಿಗೆಗೆ ಮೊಟ್ಟೆ ಅತ್ಯಂತ ಪೂರಕವಾಗಿರೋದು. ಇದರಲ್ಲಿರುವ ಲ್ಯೂಸಿನ್ ಎನ್ನುವ ಅಮೈನೋ ಆಸಿಡ್ ಏನಿದೆ ನಮ್ಮ ಮಸಲ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡ್ತಾ ಬರುತ್ತೆ. ಯಾವ ರೀತಿ ಅಂತಂದರೆ ಲ್ಯೂಸಿನ್ ಎನ್ನುವ ಈ ಒಂದು ಅಮೈನೋ ಆಸಿಡ್ ದೇಹದ ಒಳಗಡೆ ಹೋದಾಗ MTOR ಪಾತ್ವೆ ಅಂತ ಇದೆ, ಮೆಕ್ಯಾನಿಸ್ಟಿಕ್ ಟಾರ್ಗೆಟ್ ಆಫ್ ರ್ಯಾಪೋಮೈಸಿನ್ ಅಂತ ಒಂದು ಪಾತ್ವೆ ಇದೆ. ಆ ಪಾತ್ವೆನ ಆ್ಯಕ್ಟಿವೇಟ್ ಮಾಡಿಬಿಡುತ್ತೆ. ಆ ಪಾತ್ವೆ ಆ್ಯಕ್ಟಿವೇಟ್ ಮಾಡಿದ್ರೆ ಇಂಟರ್ನ್ ಅದು ಆ್ಯಕ್ಟಿನ್ ಮಯೋಸಿನ್ ಅಂತ ಪ್ರೋಟೀನ್ಗಳಿದೆ. ಆ ಪ್ರೋಟೀನ್ಗಳನ್ನು ಹೆಚ್ಚು ದೇಹದಲ್ಲಿ ಬಿಡುಗಡೆ ಮಾಡುತ್ತೆ ಸ್ನಾಯುಗಳಲ್ಲಿ. ಈ ಆ್ಯಕ್ಟಿನ್ ಮಯೋಸಿನ್ ಎಲ್ಲ ಇದೆಯಲ್ಲ, ಮಯೋಗ್ಲೋಬಿನ್, ಇವೆಲ್ಲ ನಮ್ಮ ಸ್ನಾಯುಗಳ ಬೆಳವಣಿಗೆಗೆ ಅತ್ಯಂತ ಅವಶ್ಯಕವಾಗಿರೋವಂಥದ್ದು. ಸರ್, ಸಾಮಾನ್ಯವಾಗಿ ನೀವು ನೋಡಿ, ಯಾರೇ ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕು ಅಂದರೂ ಟ್ರೈನರ್ ಹೇಳ್ತಾರೆ ಮೊಟ್ಟೆ ತಿನ್ನಿ ಅಂತ. ಕಾರಣ ಲ್ಯೂಸಿನ್ ಅಂತ ಒಂದು ಅಮೈನೋ ಆಸಿಡ್ ಇದೆ ಅಂತಂದೆ. ಅದು ನಮ್ಮ ಸ್ನಾಯುಗಳ ಬೆಳವಣಿಗೆಗೆ ಅತ್ಯಂತ ಪೂರಕ. ಮಸಲ್ ಸ್ಟ್ರೆಂತ್ ಬರಬೇಕು. ಈಗ ಜಿಮ್ಗೆ ಹೋಗೋದು ಮಸಲ್ ಮಾಸ್ ಚೆನ್ನಾಗಿ ಮಾಡ್ಕೋಬೇಕು ಅಂತ ಪ್ರೋಟೀನ್ ಶೇಕ್ಗಳು ಕುಡಿತಾರೆ. ಪ್ರೋಟೀನ್ ಶೇಕ್ ಜೊತೆ ನ್ಯಾಚುರಲ್ ಆಗಿ ಮೊಟ್ಟೆಯನ್ನು ನಾವು ತಿಂತಾ ಬಂದರೆ ಏನಾಗುತ್ತೆ ಅಂದರೆ ಮಸಲ್ ಮಾಸ್ ಡೆವಲಪ್ ಆಗಬೇಕಾದ್ರೆ ಬ್ರೇಕ್ ಆಗ್ತಾ ಇರುತ್ತೆ ಸ್ನಾಯುಗಳು. ಅವರು ಲಿಫ್ಟೆಲ್ಲ ಮಾಡಿದಾಗ ಮಸಲ್ ಸ್ನಾಯುಗಳು ಬ್ರೇಕ್ ಆಗಿರುತ್ತೆ. ಅದು ಪುನಃ ಗ್ರೋತ್ ಆಗಬೇಕು, ಮಸಲ್ ಮಾಸು ಡೆನ್ಸ್ ಆಗಿ ಬರಬೇಕು ಅನ್ನೋದಾದರೆ ಲ್ಯೂಸಿನ್ ಅಮೈನೋ ಆಸಿಡು ಅತ್ಯಂತ ಪೂರಕ. ಕಾರಣ ಅದು MTOR ಪಾತ್ವೆನ ಆ್ಯಕ್ಟಿವೇಟ್ ಮಾಡೋದ್ರಿಂದ ಮುಂದಿನ ದಿನದಲ್ಲಿ ಆ್ಯಕ್ಟಿನ್, ಮಯೋಸಿನ್, ಮಯೋಗ್ಲೋಬಿನ್ ಈ ಥರದ ಪ್ರೋಟೀನ್ಗಳ ಬೆಳವಣಿಗೆಗೆ ಪೂರಕವಾಗಿರೋದ್ರಿಂದ ಮೊಟ್ಟೆಯನ್ನು ಈ ಜಿಮ್ಗೆ ಹೋಗೋರು ತಿನ್ನಲೇಬೇಕು, ಕಂಪಲ್ಸರಿ ಅದು. ಏಕೆಂದರೆ ಪ್ರೋಟೀನ್. ಇಲ್ಲಾಂದರೆ ಸಾರ್ಕೋಪೀನಿಯಾ ಅಂತ ಒಂದು ಕಾಯಿಲೆ ಯಾವಾಗ ಅಂದರೆ ವಯಸ್ಸಾದಾಗ ಬರೋವಂಥದ್ದು. ವಯಸ್ಸಾದವ್ರಿಗೆ ನೋಡಿ ಮಸಲ್ ಜೋತ್ ಬೀಳುತ್ತೆ, ಒಂಥರ ನೇತಾಡ್ತಾ ಇರುತ್ತಲ್ವ. ಏನಕ್ಕೆ ಅಂತಂದರೆ ಅದು ಮಸಲ್ ಡಿಜನ್ರೇಷನ್ ಆಗ್ತಾ ಇರುತ್ತೆ ವಯಸ್ಸಾದಂತೆ. ಹಾಗಾಗಿ ವಯಸ್ಸಾದವರಿಗೆ ಮೊಟ್ಟೆ ತಿನ್ನಬೇಕು. ಆದರೆ ಒಂದು ಮೊಟ್ಟೆ ಮಾತ್ರ ತಿನ್ನಿ. ಈಗ ಯುವಕರು 5 ಮೊಟ್ಟೆ ತಿಂದರೂ ತೊಂದರೆ ಆಗೋದಿಲ್ಲ. ಏಕೆಂದರೆ ಅದರಲ್ಲಿ ಆ ಎಲ್ಲೋಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಇದೆ, ಇಲ್ಲ ಅಂತ ಏನಿಲ್ಲ. ಆದರೆ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಲೇಮಿಯಾ ಅಂತ ಒಂದು ಕಂಡೀಷನ್ ಇರುತ್ತೆ. ಅಂದರೆ ಅದೊಂದು ಜೆನೆಟಿಕ್ ಡಿಸಾರ್ಡರೇ. ಬಹಳಷ್ಟು ಜನಕ್ಕೆ ಅದಿರುತ್ತೆ ಕೆಲವು ಫ್ಯಾಮಿಲಿಲಿ. ಅಂದರೆ ಇಡೀ ಫ್ಯಾಮಿಲಿಯಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಬೇರೆಯವ್ರಿಗಿನ ಸ್ವಲ್ಪ ಜಾಸ್ತಿ ಇರುತ್ತೆ. ತಂದೆ, ಮಕ್ಕಳು ಎಲ್ಲರಿಗೂ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರೋಂಥದ್ದು ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಲೇಮಿಯಾ ಅಂತ ಕರಿತೀವಿ ನಾವು. ಈ ಒಂದು ಕುಟುಂಬದಲ್ಲಿ ನೋಡಿದ್ರೆ ಎಲ್ಲರೂ ದಪ್ಪ ಇರ್ತಾರೆ. ಹೌದು, ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಇಡೀ ಖಾನ್ದಾನ. ಹೌದು, ಅದೆಲ್ಲ ಜೆನೆಟಿಕ್ ಅದು. ಹಾಗಾಗಿ ಆ ಥರದವರು ಮತ್ತು ವಯಸ್ಸಾದವರು ಒಂದು ಮೊಟ್ಟೆ ಅಥವಾ ಅವರು ಸ್ವಲ್ಪ ಕಮ್ಮಿ ಮಾಡಿದ್ರು ಒಳ್ಳೆಯದು. ಈ ಹೈಪರ್ ಕೊಲೆಸ್ಟ್ರಲೇಮಿಯಾ ಇದ್ದವರು ಆದಷ್ಟು ಬೇಕಾದರೆ ಬಿಳಿನೇ ತಿನ್ಕೊಂಡ್ರೂ ಪರವಾಗಿಲ್ಲ. ಇಲ್ಲದೆ ಹೋದರೆ ಎಲ್ಲ ಚೆನ್ನಾಗಿದೆ ನಮಗೆ ಆ ಥರ ಏನು ಹೈ ಕೊಲೆಸ್ಟ್ರಾಲ್ ಏನೂ ಇಲ್ಲ, ಒಂದು
ಸ್ವಲ್ಪ ಮಾರ್ಜಿನಲ್ ಇದೆ ಅಂತಂದರೆ ವಯಸ್ಸಾದವರು ಒಂದು ಮೊಟ್ಟೆ ತಿನ್ನಲಿ, ಪ್ರತಿದಿನ ಒಂದೊಂದು ಮೊಟ್ಟೆ ತಿನ್ನಲೇಬೇಕು. ಏಕೆಂದರೆ ಸಾರ್ಕೋಪೇನಿಯಾ ಆಗಿಬಿಡುತ್ತೆ, ಮಸಲ್ ಡಿಜೆನರೇಷನ್ ಆಗ್ತಾ ಇರುತ್ತೆ, ಅದು ನ್ಯಾಚುರಲ್ಲು ಏಜ್ ಆದಂಗೆ. ಅದು ಕಮ್ಮಿ ಆಗಬೇಕು, ಅದು ಚೆನ್ನಾಗಾಗಬೇಕು, ಮಸಲ್ ಸ್ಟ್ರೆಂತ್ ಅಂದರೆ ನಾವು ಈ ಒಂದು ಮೊಟ್ಟೆಯನ್ನು ತಿನ್ನಬೇಕು. ಇತ್ತೀಚೆಗೆ ನೋಡಿ ನಮ್ಮ ಹೆಲ್ತು ನಮಗೆ ಚೆನ್ನಾಗಿರಬೇಕು, ಆಫ್ಟರ್ 50s ಚೆನ್ನಾಗಿರಬೇಕು ಅಂದರೆ ಯೋಗ ಮಾಡ್ತೀವಿ ದೈಹಿಕವಾಗಿ ಭಾಳಷ್ಟು ಜನ. ಅದ್ರ ಜೊತೆಗೆ ವೈಜ್ಞಾನಿಕವಾಗಿ ಇತ್ತೀಚೆಗೆ ನಾನು ಒಂದು ರಿಸರ್ಚ್ ಆರ್ಟಿಕಲ್ ನೋಡಿದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ನೀವು 3 ಥರದ ಎಕ್ಸಸೈಸ್ ಮಾಡಿ ಅಂತಂತಾರೆ. ಒಂದು ಯೋಗ ಆಗಿರ್ಬೋದು, ಇನ್ನೊಂದು ಜಿಮ್ ಮಾಡಿ ಅಂತಾರೆ, ಆಮೇಲೆ ಕಾರ್ಡಿಯೋ ಮಾಡಿ ಅಂತಾರೆ. ಕಾರ್ಡಿಯೋ ಅಂದರೆ ವಾಕ್ ಮಾಡ್ಬೋದು ನೀವು, ಬ್ರಿಸ್ಕ್ ವಾಕ್ ಇದೆಲ್ಲ ಇದೆಯಲ್ಲ, ಅದು ಒಂದು ದಿನ ವಾಕ್ ಮಾಡಿ, 2 ದಿನ ಜಿಮ್ ಮಾಡಿ, 3 ದಿನ ಯೋಗ ಮಾಡಿ. ಈ ಥರ 3 ಬೇಕಂತೆ, ಬರೀ ಒಂದಾಗಲ್ಲ. ಬರೀ ನೀವು ಜಿಮ್ ಮಾಡ್ತೀವಿ ಅಂದರೆ ನಿಮ್ಗೆ ಅದರಿಂದ ಹೆಚ್ಚು ಬೆನಿಫಿಟ್ ಇಲ್ಲ. ಬರೀ ಯೋಗ ಅಂತಂದರೆ ಇದು ಮಸಲ್ ಮಾಸ್ ಬರಬೇಕು ನಿಮಗೆ ಅಂತಂದರೆ ಸ್ಟ್ಯಾಮಿನಾ ಇಂಪ್ರೂವ್ ಆಗೋಂಥ ಕೆಲವೆಲ್ಲ ವೆಯ್ಟ್ ಲಿಫ್ಟಿಂಗು ಅದು ಇದು ಅಂಥ ಎಕ್ಸಸೈಸ್ಗಳು ಮಾಡಬೇಕಾಗುತ್ತೆ. ಸೊ ಆವಾಗ ನಮಗೆ ಮೊಟ್ಟೆ ಬೇಕಾಗಿರುವಂಥದ್ದು. ಎರಡನೇ ಬಹಳ ಪ್ರಮುಖವಾದದ್ದು ಏನು ಅಂತಂದರೆ ಮೊಟ್ಟೆಯಲ್ಲಿ ಕೊಲಿನ್ ಇದೆ ಅಂತ ಹೇಳಿದೆ. ಯಥೇಚ್ಛವಾಗಿ ಕೊಲಿನ್ ಅನ್ನುವ ಒಂದು ಪ್ರೋಟೀನ್ ಇದೆ. ಇದು ಏನಕ್ಕೆ ಬೇಕು ಅಂದರೆ ಅಸಿಟೈಲ್ ಕೊಲಿನ್ ಅಂತೇಳಿ ನಮ್ಮ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಇದೆ. ಅದು ಚೆನ್ನಾಗಿ ಬಿಡುಗಡೆ ಆದರೆ ಫೋಕಸ್ ಚೆನ್ನಾಗಿರುತ್ತೆ, ಲರ್ನಿಂಗ್ ಚೆನ್ನಾಗಿರುತ್ತೆ, ಮೆಮೊರಿ ಚೆನ್ನಾಗಿರುತ್ತೆ, ಜ್ಞಾಪಕ ಶಕ್ತಿ ಆಗ್ಬೋದು, ಕಲಿಯೋಂಥದ್ದು ವೇಗ ಇರುತ್ತಲ್ಲ ಅದು, ಮತ್ತು ಗಮನ ಹರಿಸೋದು, ಇದೆಲ್ಲ ಚೆನ್ನಾಗಿರಬೇಕು ಅಂದರೆ ಅಸಿಟೈಲ್ ಕೊಲೀನು ಚೆನ್ನಾಗಿ ಹೆಚ್ಚು ಬಿಡುಗಡೆಯಾದಾಗ ಮಾತ್ರ ಸಾಧ್ಯ. ಹಾಗಾಗಿ ಮಕ್ಕಳಿಗೆ ಮೊಟ್ಟೆ ಏನಕ್ಕೆ ಬೇಕು ಅಂತಂದರೆ ಶಾಲಾ ಕಾಲೇಜುಗಳಲ್ಲಿ ಅಂದರೆ ಶಾಲೆಯಲ್ಲಿ ಮೊಟ್ಟೆದು ಅದೇ ಒಂದು ಕಾಂಟ್ರವರ್ಸಿ ಆಗಿತ್ತು. ಮೊಟ್ಟೆ ಕೊಡಬೇಕೋ ಬೇಡವೋ, ಕೆಲವರು ಮೊಟ್ಟೆ ಕೊಡಬೇಡಿ ಅದು ನಾನ್ ವೆಜಿಟೇರಿಯನ್ ಅಂತಾರೆ, ಕೆಲವರು ಕೊಡಿ ಅಂತಾರೆ. ಮಕ್ಕಳಿಗೆ ಮೊಟ್ಟೆ ಕೊಟ್ಟರೆ ಅವಾಗೇನಾಗುತ್ತೆ ಅಂದರೆ ಅಸಿಟೈಲ್ ಕೊಲಿನ್ ಚೆನ್ನಾಗಿ ಬಿಡುಗಡೆಯಾದರೆ ಗಮನ ಚೆನ್ನಾಗಿರುತ್ತೆ, ಮೆಮೊರಿ ಚೆನ್ನಾಗಿರುತ್ತೆ, ಲರ್ನಿಂಗ್ ಚೆನ್ನಾಗಿರುತ್ತೆ. ಕಾರಣ ಕೊಲೀನ್ ಏನಿದೆ ಅದು ಅಸಿಟೈಲ್ ಕೊಲೀನ್ಗೆ ಬಹಳ ಅತ್ಯಂತ ಪ್ರಿಕರ್ಸರ್ ಥರ ಆಕಾರ ಅದಿದ್ದಾಗ ಚೆನ್ನಾಗಿ ಬಿಡುಗಡೆಯಾಗುವಂಥದ್ದು. ಅದು ಬಹಳ ಪ್ರಮುಖವಾದದ್ದು. ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಕಣ್ಣುಗಳ ಆರೋಗ್ಯಕ್ಕೆ ಮೊಟ್ಟೆ ಬಹಳ ಮುಖ್ಯವಾಗಿದೆ. ಕಾರಣ ಏನಂದರೆ ಇದರಲ್ಲಿನ ಜಿಯೋಝ್ಯಾಂಥಿನ್ ಅಂತ ಒಂದು ಅಂಶ ಹೇಳದ್ದೆ, ಅದ್ರ ಜೊತೆಗೆ ಲ್ಯೂಟಿನ್ ಅನ್ನೋ ಇನ್ನೊಂದು, ಈ 2 ರಾಸಾಯನಿಕಗಳು ಅಂದರೆ ಇವೆಲ್ಲ ಪ್ರೋಟೀನ್ಗಳು. ಇದು ಬಹಳ ಮುಖ್ಯವಾಗಿ ಜಿಯೋಝ್ಯಾಂಥಿನ್ ಮತ್ತು ಲ್ಯೂಟಿನ್ ಏನಿದೆ ಅದು ನಮ್ಮ ಕಣ್ಣುಗಳಿಗೆ ಬಹಳ ಮುಖ್ಯವಾಗಿ ನಮ್ಮ ರೆಟೈನಾ ಚೆನ್ನಾಗಿ ಇರಬೇಕು ಅಂತಂದರೆ ಇದು ಅತ್ಯಂತ ಅವಶ್ಯಕವಾಗಿರೋ ಅಂಥದ್ದು ಅಂತ ಬಹಳಷ್ಟು ಸಂಶೋಧನೆಗಳು ತಿಳಿಸುತ್ತೆ. ಯಾವ ಮಕ್ಕಳು ಮೊಟ್ಟೆಯನ್ನು ತಿಂತಾರೆ ಅವರಿಗೆ ಈ ಬ್ಲೂ ಲೈಟ್ ಬ್ಲೂ ಲೈಟ್ ಅಂದರೆ ಎಲ್ಲದೂ ಬರುತ್ತೆ, ಟಿ ವಿ ಆಗ್ಬೋದು, ಮೊಬೈಲ್ ಆಗ್ಬೋದು, ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು, ಅದರಿಂದ ಬರುವ ಬ್ಲೂ ಲೈಟಿಂದ ರಕ್ಷಣೆ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಕಾರಣ ಏನು ಅಂತಂದರೆ ಮೊಟ್ಟೆಯಲ್ಲಿರುವ ಈ ಜಿಯೋಝ್ಯಾಂಥಿನ್ನು ಮತ್ತು ಲ್ಯೂಟಿನ್ಗಳು ಇವೇನು ಮಾಡುತ್ತೆ ಅಂದರೆ ಕಣ್ಣಿನಲ್ಲಿ ಬಿಡುಗಡೆಯಾಗುವಂಥ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ನ ನಾಶ ಮಾಡಿ ಕಣ್ಣನ್ನು ಕಾಪಾಡುತ್ತೆ. ಹಾಗಾಗಿ ಮಯೋಪಿಯಾ ಡಿಜನರೇಷನ್, ನಮ್ಮ ಕಣ್ಣಿನಲ್ಲಿ ನಡೆಯುವಂತಹ ಡಿಜನರೇಷನ್ ಏನಿರುತ್ತೆ, ಕಣ್ಣು ಬೇಗ ಹಾಳಾಗೋಂಥದ್ದು ಮಯೋಪಿಯಾ ಅಂತ ನಾವೇನು ಕರಿತೀವಿ, ಕಣ್ಣಿನ ಇದು ತೊಂದರೆ, ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕಣ್ಣು ಚೆನ್ನಾಗಿ ನಿಮಗೆ ಕಾಣಬೇಕು ಅಂತಂದರೆ ಇದು ಅತ್ಯಂತ ಅವಶ್ಯಕವಾಗಿರುವಂತಹದ್ದು ಅನ್ನೋದು ಬಹಳ, ಇದನ್ನು ತುಂಬ ಚೆನ್ನಾಗಿ ಅದನ್ನು ಹೇಳಿದ್ದಾರೆ. ಹಾಗಾಗಿ ಮೊಟ್ಟೆಯಲ್ಲಿ ಇಂಥ ಒಂದು ಅದ್ಭುತವಾದ ಅಂಶಗಳು ಇದೆ. ಇದರ ಜೊತೆ ವಯಸ್ಸಾಗುವುದನ್ನು ತಡೆಯೋದು, ಏಜಿಂಗ್ ಪ್ರಾಸೆಸ್ ಏನಿದೆ ಅದು ತಡಿಬೇಕು ಅಂತಂದರೆ, ಮತ್ತು ರೋಗ ಪ್ರತಿರೋಧಕ ಶಕ್ತಿ ನಿಮಗೆ ಚೆನ್ನಾಗಿ ಬೇಕು ಅಂತಂದರೆ ಜಿಂಕ್ ಅದಿದೆ. ಆಮೇಲೆ ವಿಟಮಿನ್ಗಳಿದೆ, ವಿಟಮಿನ್ B12, ವಿಟಮಿನ್ ಎ, ವಿಟಮಿನ್ ಆಲ್ ವಿಟಮಿನ್ಸ್ಗಳು A, D, E, K ಎಲ್ಲದೂ ಅದರಲ್ಲಿ ನಿಮಗೆ ಸಿಕ್ಕೋದ್ರಿಂದ ರೋಗ ಪ್ರತಿರೋಧಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ವಯಸ್ಸಾಗುವ ಒಂದು ಪ್ರಕ್ರಿಯೆ ಏನಿರುತ್ತೆ ಅದನ್ನು ತಡೆಗಟ್ಟುತ್ತೆ. ಅಂದರೆ ಚೆನ್ನಾಗಿ ಯಾರು ಮೊಟ್ಟೆ ಹಾಲು ಇದೆಲ್ಲ ತಿಂತಿರ್ತಾರೆ, ಏಜಿಂಗ್ ಪ್ರಾಸೆಸ್ಸು ಏಕೆಂದರೆ ಸ್ನಾಯು ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ. ಈಗ ನೋಡಿ ವಯಸ್ಸಾದಾಗ ನಿಮಗೆ ಸ್ನಾಯುಗಳು ಜೋತು ಬೀಳುತ್ತೆ, ಕಣ್ಣು ಇದಾಗುತ್ತೆ, ಅದೆಲ್ಲ ಪ್ರಾಸೆಸ್ ಏನಿದೆ ಅದೆಲ್ಲದೂ ಈ ಮೊಟ್ಟೆ ತಿನ್ನೋದ್ರಿಂದ ಕಡಿಮೆ ಆದಾಗ ಏನಾಗುತ್ತೆ, ಏಜಿಂಗ್ ಪ್ರಾಸೆಸ್ಸು ಕಡಿಮೆ ಆಗುತ್ತೆ ಅಂತಾರೆ. ಜೊತೆಗೆ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ಕಾರಣ ಏನಂತಂದರೆ ಮೊಟ್ಟೆಯಲ್ಲಿರುವಂತಹ ಏನು ಕೊಲೆಸ್ಟ್ರಾಲ್ ಏನಿದೆ, ಇದರಲ್ಲಿ ಕೊಲೆಸ್ಟ್ರಾಲ್ ಇದೆ, ಫ್ಯಾಟ್ 5%, 5 ಗ್ರಾಮ್ ಇದೆ, ಪ್ರೋಟೀನು 6 to 7 ಇದೆ, 7 to 8 ಗ್ರಾಮ್ಸ್ ಇದೆ. ಕೊಲಿನ್ನು MGಲಿರೋದದು, ಅದು 800 mg to 1200 mg ಆ ಥರ ಇರೋಂಥದ್ದು. ಆಮೇಲೆ ಕ್ಯಾಲೋರೀಸು 60 to 80 ಕ್ಯಾಲೋರೀಸ್ ಏನೋ ಬರುತ್ತೆ. ಇಷ್ಟು ಒಂದು ಮೊಟ್ಟೆ, ಒಂದು ಮೀಡಿಯಮ್ ಸೈಜ್ ಮೊಟ್ಟೆಯಲ್ಲಿ ಇಷ್ಟೆಲ್ಲ ಇದೆ.
ಇದರಲ್ಲಿರುವ ಕೊಲೆಸ್ಟ್ರಾಲ್ ಏನಿದೆ, ಇದರಲ್ಲಿ ಕೊಲೆಸ್ಟ್ರಾಲು ಅದು HDLನ ಜಾಸ್ತಿ ಮಾಡಿ LDLನ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. HDL ಹೈ ಡೆನ್ಸಿಟಿ ಲಿಪೋಪ್ರೋಟೀನು, ಅದು ಒಳ್ಳೆಯದು. LDL ಲೋ ಡೆನ್ಸಿಟಿ ಲಿಪೋಪ್ರೋಟೀನ್, ಇಟ್ಸ್ ಅ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ನಾವು ಕರಿತೀವಿ. ಒಳ್ಳೆಯದು ಜಾಸ್ತಿ ಮಾಡುತ್ತೆ ಅಂತ. ಒಂದು 2-3 ಜೀನ್ಸ್ನ ಆ್ಯಕ್ಟಿವೇಟ್ ಆಗುತ್ತೆ. HMG ಜೀನ್ CoA ಅಂತ ಒಂದಿದೆ, ಅದನ್ನು ಆ್ಯಕ್ಟಿವೇಟ್ ಮಾಡಿಬಿಡುತ್ತೆ, ಮಾಡಿ ಕನ್ವರ್ಟ್ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ, ನಮ್ಮ ದೇಹ ಯಾವ ಥರ ಡಿಸೈನ್ ಆಗಿದೆ ಅಂತಂದರೆ ಲಿವರಿಂದ ಕೊಲೆಸ್ಟ್ರಾಲ್ ಬಿಡುಗಡೆ ಆಗುತ್ತೆ. ಹೊರಗಡೆ ತೆಗೆದುಕೊಳ್ಳುವ ಆಹಾರದಲ್ಲಿ ತೆಗೆದುಕೊಳ್ಳುವ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ಇದು ಕಮ್ಮಿ ಮಾಡುತ್ತೆ. ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ. ನನಗೆ ಹೊರಗಡೆಯಿಂದ ಸಿಕ್ಕಿದಾಗ ಇದು ಶಾಂತವಾಗುತ್ತೆ. ಅಲ್ಲಿ ನಿಮ್ಗೆ ಕೊಲೆಸ್ಟ್ರಾಲೇ ಸಿಕ್ಕಿಲ್ಲ ಅಂದಾಗ ಇದು ಬಿಡುಗಡೆ ಮಾಡುತ್ತೆ. ಕೊಲೆಸ್ಟ್ರಾಲು ಬೇಕೇ ಬೇಕು. ತುಂಬ ದೇಹದಲ್ಲಿ ನಡೆಯುವ ಬಹಳಷ್ಟು ರಾಸಾಯನಿಕ ಕ್ರಿಯೆಗೆ ಕೊಲೆಸ್ಟ್ರಾಲ್ ಮೂಲ ವಸ್ತು ಅದು. ಉದಾಹರಣೆಗೆ ಹಾರ್ಮೋನ್ಸ್ಗಳಿದೆ ಅಲ್ವಾ, ಹಾರ್ಮೋನ್ಸ್ಗಳು, ಎಲ್ಲ ಹಾರ್ಮೋನ್ಸು, ಎಸ್ಪೆಷಲಿ ಸೆಕ್ಸ್ ಹಾರ್ಮೋನ್ಸು, ಆ್ಯಂಡ್ರೋಜನ್, ಎಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್, GnRH, ಕಿಸ್ ಪೆಪ್ಟಿನ್, ಎಲ್ಲದಕ್ಕೂ ಕೊಲೆಸ್ಟ್ರಾಲ್ ಅದೇ ಮೇಯ್ನು ಆಕಾರ ಅದು. ಹಾಗಾಗಿ ಕೊಲೆಸ್ಟ್ರಾಲ್ ಯಾವಾಗ ನಿಮಗೆ ಸಿಕ್ಕುತ್ತೆ ಅದು ಬೇಕೇ ಬೇಕು. ನೀವು ಹೊರಗಡೆಯಿಂದ ಸಂಪೂರ್ಣ ಕೊಲೆಸ್ಟ್ರಾಲ್ ನಿಲ್ಲಿಸಿದ್ರೂ ಲಿವರೇ ಬಿಡುಗಡೆ ಮಾಡ್ತಾ ಬರುತ್ತೆ. ಸೊ ಹೊರಗಡೆಯಿಂದ ಸೇವನೆ ಮಾಡಿದಾಗ ಆ ಹೊರಗಡೆಯಿಂದ ಸೇವಿಸುವ ಕೊಲೆಸ್ಟ್ರಾಲು ಬ್ಲಡ್ ಕೊಲೆಸ್ಟ್ರಾಲ್ನ ಏನು ಜಾಸ್ತಿ ಮಾಡೋದಿಲ್ಲ. ಲಿವರ್ದು ಫೀಡ್ಬ್ಯಾಕ್ ಮೆಕ್ಯಾನಿಸಮು, ನಿನ್ಗೆ ಅಲ್ಲೇ ಸಿಕ್ಕಿದ್ಮೇಲೆ ನಾನು ಸ್ವಲ್ಪ ಕಡಿಮೆ ಬಿಡುಗಡೆ ಮಾಡ್ತೀನಿ ಅಂತ. ಸೊ ಈ ಥರದ್ದೆಲ್ಲ ಇದೆ. ನಾವು ಏನು ಅನ್ಕೊಂತೀವಿ ಅಂದರೆ, ಅಯ್ಯೋ ಎಲ್ಲೋ, ನಾನು ತುಂಬ ಜನ ನೋಡಿದ್ದೀನಿ, ಎಲ್ಲೋ ತಿನ್ನೋದೇ ಇಲ್ಲ ಅವರು. ಏನು ಅಂದರೆ ಅಯ್ಯೋ ಕೊಲೆಸ್ಟ್ರಾಲ್, ಅದು ಬಿಟ್ಬಿಡ್ತಾರೆ. ಅದು ನಾವು ಹೊರಗಡೆ ಹೋಗಿ ಚಿಪ್ಸ್ಗಳು ಚೆನ್ನಾಗಿ ಸಿಕ್ಕಿದ್ರೆ ಒಂದಷ್ಟು ಚಿಪ್ಸ್ ತಿನ್ನೋದು, ಒಂದಷ್ಟು ಬಜ್ಜಿ ಬೋಂಡ ಇದೆಲ್ಲ ತಿನ್ನೋದು, ಇದು ಮಾಡ್ತಾರೆ. ಎಗ್ಗು ಅಯ್ಯೋ ಕೊಲೆಸ್ಟ್ರಾಲ್ ಅದು. ಈಗ ಹೆಂಗಿದ್ರೆ ನಮ್ಮ ಜನ ಹಾಗೇ ಕೊಲೆಸ್ಟ್ರಾಲ್, ಅದ್ರ ಜೊತೆಗೆ ಬಹಳಷ್ಟು ಪೂರಕವಾದ ಅಂಶಗಳಿದೆ, ಅದನ್ನು ಬಿಟ್ಬಿಡೋದು. ಇಲ್ಲಪ್ಪ ಎಗ್ಗೆಲ್ಲೋ ನಾನು ತಿನ್ನಲ್ಲ, ಕೊಲೆಸ್ಟ್ರಾಲು, ಅದನ್ನು ನಾಯಿಗೆ ಹಾಕೋದು. ಮನೆ ನಾಯಿ ಸಾಕಿದರೆ ಅದಕ್ಕೆ ಚೆನ್ನಾಗಿ ಎಲ್ಲೋ ಹಾಕ್ತಾ ಇರ್ತಾರೆ. ಏಕೆಂದರೆ ಅದರಲ್ಲಿ ಬೇಕಾದಷ್ಟು ಒಳ್ಳೆಯ ಅಂಶಗಳಿದೆ. ಯೋಕ್ ನಿಮಗೆ ಒಂದು ಜೀವಿ ಅದರಲ್ಲಿ ಹುಟ್ಟಬೇಕು, ಬೆಳವಣಿಗೆ ಆಗಬೇಕು ಅಂದರೆ ಒಂದು ಜೀವಿಗೆ ಏನೇನು ಬೇಕು ಎಲ್ಲ ಥರದ್ದು ಇದೆ ನಿಮಗೆ. ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಎಲ್ಲ ಖನಿಜಗಳು, ಲವಣಗಳು, ಎಲ್ಲ ಥರದ್ದು. ಅದ್ರ ಜೊತೆಗೆ ಎಗ್ ವೈಟ್ ಇದೆಯಲ್ಲ, ಲೈಸೋಝೈಮ್ ಅಂತ ಒಂದಿದೆ. ಲೈಸೋಝೋಮ್ ಅಲ್ಲ, ಲೈಸೋಝೈಮ್ ಅಂತ. ಲೈಸೋಝೈಮ್ ಕೆಲಸ ಏನು ಅಂತಂದರೆ ಆ್ಯಂಟಿ ಮೈಕ್ರೋಬಿಯಲ್, ಯಾವುದು ಇನ್ಫೆಕ್ಷನ್ ಆಗಬಾರ್ದು ಅಂತ ಪ್ರೊಟೆಕ್ಷನ್. ಅದು ಎಷ್ಟು ಚೆನ್ನಾಗಿ ಅದು ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ, ಮೊಟ್ಟೆಗೆ ಏನು ಇನ್ಫೆಕ್ಷನ್ ಆಗಬಾರ್ದು ಅಂತ ಲೈಸೋಝೈಮ್ ಇರುತ್ತೆ. ಸೊ ಅದನ್ನ ನೀವು ತಿಂದಾಗ ನಿಮಗೊಂದು ಸ್ವಲ್ಪ ಪ್ರೊಟೆಕ್ಷನ್ ಸಿಕ್ಕುತ್ತೆ. ಸೊ ಆ ಥರ ಎಲ್ಲ ಥರ ಪೂರಕವಾದ ಅಂಶಗಳು ಅದ್ಭುತವಾಗಿ ಇದರಲ್ಲಿ ಬ್ಯಾಲೆನ್ಸ್ಡ್. ಮತ್ತು ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ನಿಮಗೆ ಮಲ್ಟಿ ವೈಟಮಿನ್ ಯಾವುದ್ರಲ್ಲಾದರೂ ಒಂದೇ ಒಂದರಲ್ಲಿ ಮಲ್ಟಿ ವೈಟಮಿನ್ ಸಿಕ್ಕುತ್ತೆ ಅಂದರೆ ಮೊಟ್ಟೆ, ಇನ್ಯಾವುದೂ ಇಲ್ಲ. ಅದನ್ನು ಬೇಯಿಸ್ಕೊಂಡು ತಿಂತಾರೆ ಕೆಲವರು, ಅದನ್ನು ಹಸಿಯಾಗಿ ತಿಂತಾರೆ, ಕೆಲವರು ಅದನ್ನು ಆಮ್ಲೆಟ್ ಥರ ಮಾಡ್ಕೋತಾರೆ, ಇಲ್ಲಾಂದರೆ ಹಾಫ್ ಬಾಯ್ಲ್ಡ್ ಮಾಡ್ಕೋತಾರೆ, ಇನ್ನು ಕೆಲವರು ಅದನ್ನು ಬುರ್ಜಿ ಮಾಡ್ಕೋತಾರೆ. ಸರ್, ಅದರಲ್ಲಿ ಬೇಯಿಸಿ ತಿನ್ನೋದಿದೆಯಲ್ಲ ಅತ್ಯಂತ ಸೂಕ್ತವಾದದ್ದು. ಕಾರಣ ಏನು ಅಂದರೆ, ಬೈ ಚಾನ್ಸ್ ಏನಾದರೂ ಒಂದು ಪ್ಯಾಥೋಜನ್, ಏನಾದರೂ ಒಂದು ಸೋಂಕಿನ ಅಂಶ ಗೊತ್ತಿಲ್ಲ ನಮಗೆ, ಏನೋ ಒಂದು, ಈಗ ಬರ್ಡ್ ಫ್ಲೂ ಆಗಿತ್ತು ಗೊತ್ತಿಲ್ಲ, ಅದರಲ್ಲಿ ಏನೋ ಒಂದು ಇನ್ಫೆಕ್ಷನ್ ಇತ್ತು ಅಂದರೆ ಬೇಯಿಸಿದಾಗ ಅದು ನಾಶ ಆಗಿಬಿಡುತ್ತೆ. ಹಾಗಾಗಿ ಬೇಯಿಸೋದು ಬಹಳ ಉತ್ತಮವಾದದ್ದು. ಆಫ್ ಬಾಯ್ಲ್ಡು ಒಳ್ಳೆಯದಲ್ಲ. ಈ ಬುರ್ಜಿ ಎಲ್ಲ ಆದಾಗ ಬೆಂದೋಗುತ್ತೆ ಅದು ಸಾಮಾನ್ಯ. ಅದೇನೇ ಇದ್ರು ಬಿಸಿ ತಾಗಿ ಇದಾದಾಗ ಇದಾಗುತ್ತೆ. ಆಮ್ಲೆಟ್ಟು ಪರವಾಗಿಲ್ಲ, ಆದರೆ ಆಮ್ಲೆಟ್ಗೆ ಎಣ್ಣೆ ಎಲ್ಲ ಹಾಕಬೇಕು. ಆದರೆ ಬೇಯಿಸೋದ್ರಲ್ಲಿ ನೋಡಿ ಹೊರಗಡೆಯಿಂದ ಎಣ್ಣೆ ಆ್ಯಡ್ ಮಾಡ್ತಾ ಇಲ್ಲ ನೀವು. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಬಾಯ್ಲ್ಡ್ ಎಗ್ ವೆರಿ ಗುಡ್. ಕಟ್ ಮಾಡಿ ಬೇಕಾದ್ರೆ ಸಾಲ್ಟ್ ಅದು ತುಂಬ ಉತ್ತಮವಾದದ್ದು. ಏಕೆಂದರೆ ಪೆಪ್ಪರಲ್ಲಿ ಪೆಪ್ಪರಿನ್ ಇರುತ್ತೆ, ಒಂಥರ ಎಲ್ಲ ನೀವು ಪೂರಕವಾಗಿರುವಂತಹದನ್ನು ಹಾಕ್ಕೊಂತ ಇದ್ದೀರಾ. ಆಮ್ಲೆಟ್ ಅಂದಾಗ ಏನಾಗುತ್ತೆ, ಅದರಲ್ಲಿ ಸ್ವಲ್ಪ ಎಣ್ಣೆ ಏನಾದ್ರು ಜಾಸ್ತಿ ಹಾಕಿದ್ರೆ ಕ್ವಾಂಟಿಟಿ, ಅದು ಆಯಿಲ್ ಜಾಸ್ತಿ ಇಂಟೇಕ್ ಜಾಸ್ತಿ ಆಗುತ್ತೆ. ಆಫ್ ಬಾಯ್ಲ್ಡ್ ಅಂದರೆ ಅದು ಪೂರ ಬೆಂದಿಲ್ಲದೆ ಇದ್ದಾಗ ಆಕಸ್ಮಿಕವಾಗಿ ಸೋಂಕಿದ್ರೆ, ಸೊ ಹಾಗಾಗಿ ಇರೋದ್ರಲ್ಲಿ ಪ್ರಿಫರಬಲ್ ಬಾಯ್ಲ್ಡ್ ಅಂತ ನಾವು ಹೇಳ್ಬೋದು. ಇನ್ನು ಎಗ್ ಅಂದರೆ ನಾಟಿ ಕೋಳಿನೂ ಬರ್ತವೆ, ಆಮೇಲೆ ಫಾರ್ಮ್ ಕೋಳಿನೂ ಬರ್ತವೆ. ಈಗ ಫಾರ್ಮ್ ಕೋಳಿನೇ ಜಾಸ್ತಿ ಇದೆ. ಫಾರ್ಮ್ ಏನೆಲ್ಲ ಅಂಶಗಳನ್ನ ಹೇಳಿದ್ರೆ ಅದೆಲ್ಲ ಫಾರ್ಮ್ ಕೋಳಿಯಲ್ಲೂ ಎಲ್ಲದರಲ್ಲೂ ಇರುತ್ತೆ. ಬೇಸಿಕ್ಕು ನಿಮಗೆ ಒಂದು ಲೈಫ್ ಫೋರ್ಸ್ ಆಗಬೇಕು ಅಂದರೆ ಅದಕ್ಕೆ ಏನು ಬೇಕು ಎಲ್ಲದೂ ಇದೆ. ಅದೇ ಫಾರ್ಮ್ ಕೋಳಿ ಅಂತ ನಾವು ಅಂದಾಗ ಸಾಮಾನ್ಯವಾಗಿ ಏನಂದರೆ ಅದಕ್ಕೆ ಫೀಡ್ ಅಲ್ಲೇ ಕೊಟ್ಟಿರ್ತಾರೆ, ಸ್ವಲ್ಪ ಇಂಜೆಕ್ಷನ್ಸ್ಗಳು ಕೊಟ್ಟಿರ್ತಾರೆ, ಸ್ವಲ್ಪ ಗ್ರೋತ್ ಫ್ಯಾಕ್ಟರ್ ಕೊಟ್ಟಿರ್ತಾರೆ, ಸ್ವಲ್ಪ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬೋದು. ನೀವು ನಾಟಿ ಕೋಳಿ ಅಂತಂದಾಗ ಅದಕ್ಕೆ ಏನು ನೀವು ಟಚ್ ಮಾಡಿರೋದಿಲ್ಲ. ಅದಕ್ಕೆ ಯಾವುದೇ ರೀತಿ ಏನು ಫೀಡ್ ಆಗಲಿ, ಮತ್ತೊಂದಾಗಲಿ, ಇಂಜೆಕ್ಷನ್ ಆಗಲಿ, ಆ್ಯಂಟಿಬಯೋಟಿಕ್ ಏನೂ ಕೊಟ್ಟೇ ಇಲ್ಲದೆ ಇರೋದ್ರಿಂದ ಅದು ಇನ್ನೂ ಸ್ವಲ್ಪ ಉತ್ಕೃಷ್ಟವಾದದ್ದು ಅಂತ. ಆದರೆ ಅಂಶ ಹಾಗೇ ಇದೆ.
ಎಲ್ಲ ಅಂಶಗಳು ಇದರಲ್ಲಿ ಏನಿದೆ ಅದರಲ್ಲೂ ಇದೆ. ಆದರೆ ಇದರಲ್ಲಿ ಸ್ವಲ್ಪ ಹೊರಗಡೆಯಿಂದ ಇಂಟರ್ಫರೆನ್ಸ್ ಈ ಥರದ್ದು ಏನು ಕೆಮಿಕಲ್ಗಳನ್ನು ಜಾಸ್ತಿ ನಾವು ಇದು ಮಾಡಿಲ್ಲ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು, ಈಗ ಕೋಳಿ ಜೊತೆಗೆ ಟರ್ಕಿ ಕೋಳಿ ಅಂತಾರಲ್ಲ, ಬ್ಲ್ಯಾಕ್ ಕಲರ್ ಕೋಳಿದು ಮೊಟ್ಟೆನೂ ತಿಂತಾರೆ. ಎಲ್ಲದರಲ್ಲೂ ಈ ಅಂಶಗಳು ಒಂದು ಮೊಟ್ಟೆ ಅಂದರೆ ಇದು ನಾನು ಹೇಳಿದ್ದು ಬೇಸಿಕ್. ಇದರಲ್ಲಿ ಓವಮ್ಯೂಸಿನ್, ಓವಾಲ್ಬುಮಿನ್, ವಿಟಿಲೋನೋಜಿನ್ ಈ ಥರ ಸರ್ ಒಂದು ಮೊಟ್ಟೆಯಲ್ಲಿ 1,000 ಡಿಫ್ರೆಂಟ್ ಪ್ರೋಟೀನ್ ಇದೆ. ಆ ಹೆಸರುಗಳು ತುಂಬ ದೊಡ್ಡದು. 1,000 900 to 1000 ಪ್ರೋಟೀನ್ಸ್ ಇದೆ ಅಂತ ಹೇಳ್ತಾರೆ. ಅಷ್ಟು ಥರದ ಪ್ರೋಟೀನ್ಗಳು. ನಿಮಗೆ ಒಂದು ಲೈಫ್ ಬೆಳೀಬೇಕು, ಹೊರಗಡೆ ಬೆಳಿಬೇಕು ಅಂದಾಗ ಇಮ್ಯಾಜಿನ್ ಮಾಡಿ, ಲೈಫು ಒಂದು ಹೊರಗಡೆ ಒಂದು ಜೀವ ಬೆಳಿಬೇಕು. ನಮಗೆ ಜೀವ ಸೃಷ್ಟಿ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ. ಹೊರಗಡೆ ನಾವು ಜೀವ ಸೃಷ್ಟಿ ಮಾಡೋಕ್ಕಾಗುತ್ತಾ? ಏಕೆಂದರೆ ಆ ವಾತಾವರಣ ಏನೇನು ಕೊಡಬೇಕು ಅಂತಲೇ ನಮಗೆ ಗೊತ್ತಿಲ್ಲ. ಆದರೆ ಮೊಟ್ಟೆ ಹೊರಗಡೆ ಇರುತ್ತೆ. ಅದು ಜೀವ, ಅದಕ್ಕೆ ಇನ್ಕ್ಯುಬೇಷನ್ ಎಲ್ಲ ಆದಾಗ ಅದು ಜೀವ ಬರಬೇಕು ಅಂದರೆ ಅಷ್ಟು ಅಂಶಗಳು ಇದೆ ಅಂತಂದರೆ ಇಮ್ಯಾಜಿನ್ ಮಾಡಿ ಎಷ್ಟು ಪೌಷ್ಟಿಕದಾಯಕ ಅಂಶಗಳು ಅದರಲ್ಲಿದೆ ಅಂತ. ಎಸ್. ಸೊ ಅಲ್ಲಿಗೆ ಮೊಟ್ಟೆ ಅನ್ನೋದು ಎಷ್ಟಂತ ಒಳ್ಳೆಯ ಆಹಾರ ಅನ್ನೋದು ಮತ್ತೊಂದು ಸಲ ವೈಜ್ಞಾನಿಕವಾಗಿ ನಮಗೆ ಪ್ರೊಫೆಸರ್ ಮಾಲಿನಿ ಅವರು ಹೇಳ್ದಂಗೆ ಆಯಿತು. ಸೊ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ನಿಮ್ಮ ಮಕ್ಕಳಿಗೆ ನೀವು ನಾನ್ ವೆಜಿಟೇರಿಯನ್ ಕನ್ಸ್ಯೂಮ್ ಮಾಡ್ತೀರಿ ಅಂತಂದರೆ ಇದನ್ನು ತಿನ್ನಿಸಿ ಅಂತ ಕೇಳ್ಕೊಳ್ತೀನಿ. ಇನ್ನೂ ಒಂದು ಪ್ರಶ್ನೆ ನಂಗೆ ಈಗ ಹೊಳಿತು. ಈಗ ನಾನ್ ವೆಜಿಟೇರಿಯನ್ ನಾವು ಮುಟ್ಟೋದೇ ಇಲ್ಲ, ನಮಗೆ ಮೊಟ್ಟೆ ಕಂಡ್ರೆ ಆಗಲ್ಲ ಅನ್ನೋರು, ಅವ್ರಿಗೂ ಈ ಅಂಶಗಳು ಬೇಕಲ್ವ, ಅವ್ರು ಏನು ಮಾಡಬೇಕು? ಪ್ರೋಟೀನ್ನ ಬೇರೆ ಬೇರೆ ಮೂಲದಿಂದ ತಗೋಬೇಕಾಗುತ್ತೆ. ಅವಾಗ ಈಗ ವೆಜಿಟೇರಿಯನ್ನು ಕಾಳುಗಳು ಎಲ್ಲ ಇರುತ್ತೆ ನೋಡಿ, ಮೊಳಕೆ ಕಾಳುಗಳಾಗಿರ್ಬೋದು, ಆಮೇಲೆ ದ್ವಿದಳ ಧಾನ್ಯಗಳು, ಬೇಳೆ ಕಾಳು, ಈ ಥರದ್ರಲ್ಲಿ ಕಾಂಪನ್ಸೇಟ್ ಮಾಡ್ಕೋಬೇಕಾಗುತ್ತೆ. ಇದು ನೇಚರಲ್ಲೇ ಸಿಕ್ಕುವ ಮಲ್ಟಿವೈಟಮಿನ್. ಇದು ಸಿಕ್ಕಲ್ಲ ಅಂತಂದರೆ ನಾವು ಬೇರೆ ಬೇರೆ ಆಕಾರಗಳಿಂದ ಅವುಗಳನ್ನು ಪಡಿಬೇಕಾಗುತ್ತೆ. ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್, ಸೋಡಿಯಂ ಎಲ್ಲ ಇದೆ ಇದರಲ್ಲಿ. ಪ್ರತಿ ಒಂದು ಲೈಫ್ ಫೋರ್ಸ್ ಅಂದಾಗ ನಿಮಗೆ ಇವೆಲ್ಲ ಪ್ಯಾಕೇಜ್ ಥರ ಇದರಲ್ಲಿ ಸಿಗ್ತಾಯಿದೆ. ಈ ಪ್ಯಾಕೇಜನ್ನಿಲ್ಲ, ನಾವು ಇದನ್ನು ತಿನ್ನಲ್ಲ ಅಂದರೆ ಕೆಲವರು ನಾನ್ ವೆಜಿಟೇರಿಯನ್ ಅಲ್ಲದೆ ಇದ್ದ ಪ್ಯೂರ್ಲಿ ವೆಜಿಟೇರಿಯನ್, ಮೊಟ್ಟೆನೂ ಮುಟ್ಟಲ್ಲ ಅಂತ ಅನ್ನೋರು ಇರ್ತಾರೆ. ಅವರು ಅದಕ್ಕೆ ಕಾಂಪನ್ಸೇಟ್ ಬೇರೆ ಮಾಡ್ಕೋಬೇಕಾಗುತ್ತೆ. ಅವಾಗ ಹಾಲು, ಅದರಲ್ಲಿ ಬಾದಾಮು, ಡೇಟ್ಸ್ಗಳು. ಅವರು ಪ್ರಾಣಿಜನ್ಯ ಹಾಲು ಕೂಡ ಕುಡಿಯಲ್ಲ. ಅಂದರೆ ಅವರು ಹಾಲು ಕುಡಿಯೋದು ಯಾವುದಂದ್ರೆ ಈ ಸೋಯಾ ಹಾಲು, ಆಮೇಲೆ ಯಾವುದು ಶೇಂಗಾದ ಹಾಲು, ಆಮೇಲೆ ಆ ಥರದ ಹಾಲುಗಳನ್ನ ಕುಡಿತಾರೆ. ಪ್ರಾಣಿಯಿಂದ ಯಾವ ಉತ್ಪನ್ನಗಳನ್ನ ತಗೊಳ್ಳಲ್ಲ ಅನ್ನೋದು ಕೂಡ ಬಂದಿದೆ. ಸೊ ಬಟ್ ಸದ್ಯಕ್ಕೆ ತುಂಬ ಜನ, ಬಹುತೇಕರು ಎಗ್ ತಿಂತಾರೆ, ಎಗ್ಗಿಗೆ ಓಪನ್ ಇದ್ದಾರೆ. ಕೆಲವರು ನಾನ್ ವೆಜಿಟೇರಿಯನ್ ತಿನ್ನಲ್ಲ, ಅವರು ಕೂಡ ಎಗ್ ತಿನ್ನೋದು ತುಂಬ ಜನ ತಿಂತಾರೆ. ಹಳ್ಳಿಲೂ ಕೂಡ ನಾನ್ ವೆಜಿಟೇರಿಯನ್ ಫ್ಯಾಮಿಲಿಯಲ್ಲೂ ಕೂಡ ನಾನು ನೋಡಿದ್ದೀನಿ. ಆಮೇಲೆ ವಯಸ್ಸಾದವರು ಡಾಕ್ಟರ್ ಹೇಳಿದಾರಂತೆ ತಿಂತಾರೆ, ಸ್ವಲ್ಪ ಕಷ್ಟಪಟ್ಟಾದರೂ ತಿನ್ನೋದು. ಏನಕ್ಕೆ ಅಂದರೆ ಮಸಲ್ ಡಿಜೆನ್ರೇಷನ್ ನಾನು ಹೇಳಿದೆ ಅಲ್ವಾ, ಸಾರ್ಕೋಪೀನಿಯಾ, ಮಸಲ್ ಎಲ್ಲ ಲೂಸ್ ಆಗ್ತಿದೆ, ಡಿಜೆನ್ರೇಷನ್ ಆಗ್ತಿದೆ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಮಸಲ್ ಗ್ರೋತ್. ಅದಕ್ಕೆ ಜಿಮ್ಮಲ್ಲಿರೋರು ಅವ್ರಿಗೆ ಹೇಳೋದು ಫಸ್ಟು ಹಾಲು ಮೊಟ್ಟೆ ಇದನ್ನು ಬೇಕು, ಇದನ್ನು ತಗೊಂಡ್ರೆ ಮಾತ್ರ ನಿನಗೆ ಮಸಲ್ ಗ್ರೋತ್ ಚೆನ್ನಾಗಾಗುತ್ತೆ, ಪ್ರೋಟೀನ್ ರಿಚ್ ಇರೋಂಥದ್ದು ಅಂತೇಳಿ. ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡಿದ್ರಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಅನುಮಾನಗಳು, ಪ್ರಶ್ನೆಗಳಿದ್ರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇರ್ತಲ್ಲ, ಅದನ್ನು ಶೇರ್ ಮಾಡಿ. ಕೆಲವ್ರ ಮನಸ್ಸಲ್ಲಿ ಡೌಟ್ ಇರುತ್ತೆ, ವಿಜ್ಞಾನಿಗಳು ಸ್ವತಃ ಹೇಳಿದಾಗ ಆ ಡೌಟ್ಗಳಿಗೆ ಆಸ್ಪದ ಇರಬಾರ್ದು ಅಂದ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.